ನಮಸ್ತೆ ಎಲ್ಲರಿಗೂ. ನಾನಿವಾಗ ಗೋವಾದಲ್ಲಿ ಒಂದು ಪ್ರಖ್ಯಾತವಾದ ಒಂದು ಬೇಕ್ರಿ ಬಂದಿದ್ದೀನಿ. ಅದರ ಹೆಸರು ಈಗ ಜೀಲಾ ಬೇಕ್ರಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಯಾವುದೇ ರೀತಿಯ ಕಮರ್ಷಿಯಲ್ ಏರಿಯಾ ಇಲ್ಲ. ಒಂದು ಚಿಕ್ಕದಾದ ಒಂದು ಗ್ರಾಮ, ಅಂದರೆ ಗೋವಾ ಗ್ರಾಮಗಳು ಇದಾವಲ್ಲ ಆ ಥರದ್ದು ಚಿಕ್ಕದಾದ ಒಂದು ವಿಲೇಜ್ ಪಂಚಾಯತಲ್ಲಿ ಇರುವಂಥ ಒಂದು ಮನೆ ಇದು. ಈ ಮನೆಯಲ್ಲಿ ಜೀಲಾ ಬೇಕ್ರಿ ಅಂತ, ಅಂದರೆ ಹೋಮ್ ಮೇಡ್ ಬೇಕರ್ಸ್ ಇವರು, ಬೇಕರ್ಸು ಮತ್ತು ಕನ್ಫೆಕ್ಷನರ್ಸು. ಒಂದು 1972ರಲ್ಲಿ ಇದು ಶುರುವಾಗಿರುವಂಥ ಒಂದು ಬೇಕ್ರಿ. ಅಂದರೆ ಮನೆಯಲ್ಲೇ ಮಾತ್ರ ಮಾಡುವಂಥ ನಡೆಸ್ಕೊಂಡು ಬರ್ತಾ ಇರೋವಂಥ ಒಂದು ಬೇಕರ್ಸು. ಇದು ಒಂದು ವರ್ಲ್ಡ್ ಫೇಮಸ್ಸು. ಈ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಗೋವಾ ಅಂತ ಹೊಡೆದ್ರೆ ಇದು ಒಂದು ಟಾಪ್ 2 3 ಬರುವಂಥ ಒಂದು ಜಾಗ. ಅಪಾರ್ಟ್ ಫ್ರಮ್ ದ ಬೀಚಸ್, ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಪ್ಲೇಸ್ ಟು ವಿಸಿಟ್. ಭಾಳ ಚೆನ್ನಾಗಿರುತ್ತೆ ಈ ಥರದ್ದೊಂದು ಬೇಕ್ರಿ ಇದು. ಯಾವುದೇ ರೀತಿಯ ಪಬ್ಲಿಸಿಟಿ ಇಲ್ದಲೇ ಬರೀ ಮೌತ್ ಪಬ್ಲಿಸಿಟಿಯಲ್ಲೇ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಜಾಗ. ಇಲ್ಲಿ ಬರುತ್ತಲ್ಲ, ಇಲ್ಲಿ ನೋಡಿ ಎಲ್ಲ ಇವ್ರದ್ದು ಏನೇನು ಲಿಮಿಟೆಡ್ ಐಟಮ್ಸ್, ಒಂದು 10-11 ಐಟಮ್ಸು ಇಲ್ಲಿ ಸಿಗುತ್ತೆ. ಇದು ಅವ್ರದ್ದು ಮೆನ್ಯೂ. ಜೀಲಾ ಸ್ಪೆಷಲ್ದು ಅಂದರೆ ಇದು ಚಾಕ್ಲೇಟ್ ಎಕ್ಲರ್ಸು ಇವ್ರದ್ದು ಭಾಳ ಫೇಮಸ್. ಇವ್ರದ್ದು ಚಾಕ್ಲೇಟ್ ಎಕ್ಲರ್ಸು ನೀವು ಹೊಡೆದ್ರೆ ಫಸ್ಟ್ ರೆಕಮೆಂಡ್ ಆಗೋದೇ ನಿಮಗೆ ಜೀಲಾ ಬೇಕ್ರಿ ಗೋವಾದ್ದು. ಇದು ಬಂದು ಮನೆ ನೋಡಿ, ಅವರು ಒಂದು ವಾಸದ ಮನೆ. ಹಿಂದಗಡೆ ಇವರು ಮನೆ ಕಿಚನಲ್ಲೇ ಇವರು ಬೇಕ್ರಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಒಂದು ಗೋವಾದ್ದು ಟಿಪಿಕಲ್ ಓಲ್ಡ್ ಹೌಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ನನಗೆ ಹೋಗ್ಬಿಟ್ಟು ಅಜಾರ್ದಂಗೆ ನಿದ್ದೆ ಮಾಡೋಣ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಗೋವನ್ ಮನೆಗಳೆಲ್ಲ ಅಷ್ಟೇ, ಈ ಥರ ಅಜಾರ ಭಾಳ ಚೆನ್ನಾಗಿರುತ್ತೆ. ಇದು ನೋಡಿ, ಅಲ್ಲಿ ಹೆಂಗೆ ಅಂದರೆ ಮನೆ ಅಂದರೆ ನೋ ಕಂಜೆಸ್ಟೆಡ್ ಮನೆಗಳು, ಬೆಂಗಳೂರು ಥರ ಭಾಳ ವಿಶಾಲವಾಗಿ ಒಂದು ಹೆಚ್ಚು ಕಮ್ಮಿ ಒಂದು ಮನೆ ಸುತ್ತ 1 ಎಕರೆ ಜಾಗ ಬಿಟ್ಕೊಂಡು ಮನೆ ಕಟ್ಟಿರೋ ಅಂಥ ಒಂದು ಇದಿದೆ ಅಲ್ಲಿ. ಒಂದು ಅಭ್ಯಾಸ ಎಲ್ಲರಿಗೂ ಗೋವಾನ್ ಹೌಸಸ್ ಅಂದರೆ ಅದೇ ಥರ ಒಂದು ಸುತ್ತ ಗಾರ್ಡನ್ನು ಜೊತೆಗೆ ಒಂದು ಪುಟ್ಟದಾದ ಒಂದು ಭಾಳ ಚೆನ್ನಾಗಿರೋ ಮನೆ. ಇದು ನೋಡಿ, ಇವ್ರದ್ದು ವರ್ಲ್ಡ್ ಫೇಮಸ್ಸು ಚಾಕ್ಲೇಟ್ ಎಕ್ಲರ್ಸು. ಅಂದರೆ ಮೇಲ್ಗಡೆ ಎಲ್ಲ ಒಂದು ಪಫ್ ಥರ ಇರುತ್ತೆ, ಒಳಗಡೆ ಅಲ್ಲಿಗೆ ಚಾಕ್ಲೇಟಿಂಗ್ ಫಿಲ್ಲಿಂಗ್ಸ್ ಕೊಟ್ಟಿರ್ತಾರೆ, ಮೇಲ್ಗಡೆನೂ ಒಂದು ಚಾಕ್ಲೇಟಿಂಗ್ ಕೋಟಿಂಗ್ ಕೊಟ್ಟಿರ್ತಾರೆ. ಭಾಳ ಒಂದು ಪ್ರಖ್ಯಾತಿ ಪಡ್ತಿರೋವಂಥ ಒಂದು ಎಕ್ಲರ್ಸ್ ಅದು. ಮತ್ತು ಇದು ಬಂದು ಮೆಲ್ಟ್ ಇನ್ ದ ಮೌತ್ ಚಾಕ್ಲೇಟ್ಸ್ ಥರ, ಬಿಸ್ಕೆಟ್ ಕುಕ್ಕೀಸ್ ಥರ. ಇದು ಒಂಥರ ಇದು ಶುಗರ್ ಕುಕ್ಕೀಸ್, ಚಾಕ್ಲೇಟ್ ಫ್ಲೇವರಿಂಗ್ ಕೊಟ್ಟಿರ್ತಾರೆ. ಭಾಳ ಚೆನ್ನಾಗಿರುತ್ತೆ. ಒಳಗಡೆ ಒಂಥರ ಇದು ವೆಯ್ಟ್ಲೆಸ್, ಭಾಳ ಲೈಟ್ ವೇಟ್ ಆಗಿರುತ್ತೆ, ಬಟ್ ತಿನ್ನೋದಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ ಒಳಗಡೆ ಎಲ್ಲ ಆಲೋ ಥರ ಇರುತ್ತೆ. ತಿಂದರೆ ಭಾಳ ಒಂಥರ ಚೆನ್ನಾಗಿರುತ್ತೆ, ಒಂಥರ ಒಳ್ಳೆ ಫ್ಲೇವರು. ನಿಮಗೆಲ್ಲೂ ಸಿಗೋಲ್ಲ. ಈಗೇನು ಇಲ್ಲಿ ಐಟಮ್ ತೋರಿಸ್ತಿದ್ದೀವಲ್ಲ, ಇದು ಜೀಲಾ ಬೇಕ್ರಿಯಲ್ಲಿ ಮಾತ್ರ ಸಿಗೋ ಅಂಥ ಐಟಮ್ಗಳು. ಮತ್ತು ಇದು ಬಂದು ಕೊಕೊನಟ್ ಕುಕ್ಕೀಸ್. ಅಂದರೆ ಇದು ನಮ್ಮಲ್ಲಿ ಕೊಕೊನಟ್ ಕುಕ್ಕಿ ಹೇಗೆ ಮಾಡ್ತಾರೆ, ಬಿಸ್ಕೆಟ್ ಥರ ಮಾಡ್ತಾರೆ. ಇದೊಂಥರ ಬಿಸ್ಕೆಟ್ ಅಲ್ಲ, ಒಂಥರ ಸಾಲಿಡಿಫೈಡು ಒಂದು ಮೆತ್ತಗಿರುತ್ತೆ ನೋಡಿ. ಒಳಗಡೆ ಈ ಥರ ಕೊಕೊನಟ್ ಫಿಲ್ಲಿಂಗು, ಕೊಕೊನಟು ಮತ್ತು ಚಾಕ್ಲೇಟ್ ಫಿಲ್ಲಿಂಗ್ಸ್ ಇರುತ್ತೆ, ಮೇಲ್ಗಡೆ ಶುಗರ್ ಕೋಟಿಂಗ್ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಾದ ನಂತರ ಇದು ಬಂದು ಜೆನೆವಾ ಪೇಸ್ಟ್ರಿ ಅಂತ. ಇದು ಕೆಳಗಡೆ ಹೇಗೆ ಅಂದರೆ ಒಂಥರ ನಮಗೆ ಈ ಪಫ್ ಥರನೇ ನೋಡೋದಕ್ಕೆ ಕಂಡ್ರೂ ಕೂಡ ಕೆಳಗಡೆ ನಿಮಗೆ ಒಂಥರ ಬಿಸ್ಕೆಟ್ ಥರ ಇರುತ್ತೆ. ಇದೊಂಥರ ಈ ಪಫ್ಫು ಮತ್ತು ಬಿಸ್ಕೆಟ್ಗೂ ಒಂದು ಮಿಡ್ ಅಲ್ಲಿರೋವಂಥ ಒಂದು ಡಿಶ್ ಇದು. ಇದು ಭಾಳ ಚೆನ್ನಾಗಿರುತ್ತೆ ಜೆನೆವಾ ಪೇಸ್ಟ್ರೀಸ್. ಇದು ನೋಡಿ ಈ ಥರ ಇರುತ್ತೆ. ಒಳಗಡೆ ಫ್ಲೇವರ್ ಫಿಲ್ಲಿಂಗು, ಒಂಥರ ಚಿಕ್ಕದಾಗಿ ಲೈಟಾಗಿ ಕ್ರೀಮ್ ಕೋಟಿಂಗು ಕೊಟ್ಟಿರ್ತಾರೆ. ಅದಾದ ನಂತರ ಇದು ಬಂದು ನಮ್ಮ ಚಾಕ್ಲೇಟ್ಸು. ಅಂದರೆ ಈ ಚಾಕ್ಲೇಟ್ಸ್ ಎಲ್ಲ ನೀವು ಡ್ರೈ ಫ್ರೂಟ್ಸಲ್ಲಿ ಮಾಡಿರ್ತಾರೆ. ಇಲ್ಲಿ ಕಾಜು ಭಾಳ ಫೇಮಸ್ ಅಲ್ಲ, ಕಾಜುವಲ್ಲಿ ಮಾಡಿರುವಂಥ ಈ ಕಾಜು ಬರ್ಫಿ ಅಂತ ನಾವೇನು ಕರಿತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡಿಬಿಟ್ಟು ಈ ಥರ ಚಾಕ್ಲೇಟ್ಸು ಮಾಡ್ತಾರೆ. ಅಂದರೆ ಮುಂಚೆ ಎಲ್ಲ ನಮಗೆ ಈ ಪಾರ್ಲಿ ಕಂಪನೀಸು ಮತ್ತು ಕ್ಯಾಡ್ಬರೀಸು ಎಲ್ಲ ಇಲ್ಲದ ಕಾಲದಲ್ಲಿ ಇದೇ ಥರನೇ ಚಾಕ್ಲೇಟ್ಸ್ನ ಮಾಡ್ತಾಯಿದ್ದಿದ್ದು. ಮತ್ತು ಇದು ಬಂದು ವರ್ಲ್ಡ್ ಫೇಮಸ್ಸು ನಮ್ಮ ಪ್ಲಮ್ ಕೇಕ್. ಇದು ನಾನು ಕ್ರಿಸ್ಮಸಲ್ಲಿ ಹೋಗಿದ್ದು, ಆ್ಯಕ್ಚುಲಿ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಇದನ್ನು. ಇದು ಬಂದು ಸ್ಪೆಷಲ್ ಪ್ಲಮ್ ಕೇಕ್ ಇವ್ರದ್ದು. ಒಳಗಡೆ ಒಳ್ಳೆ ಸೌದೆ ಒಲೆಯಲ್ಲಿ ಮಾಡ್ತಾರೆ ಇದನ್ನು. ಒಳಗಡೆ ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂಥರ ವಿಶೇಷತೆ. ಅದು ಈ ಕ್ರಿಸ್ಮಸ್ ಸೀಸನಲ್ಲಿ ಮಾಡುವಂಥ ಪ್ಲಮ್ ಕೇಕ್ ಅಂತೂ ಇನ್ನೂ ಭಾಳ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಈ ಚಿಕ್ಕದೊಂದು ಪೀಸ್ ತಿಂದ್ಬಿಟ್ರೆ ನಿಮ್ಗೆ ಬೇಕಾದ್ರೆ ಒಂದು ಟಿಫನ್ ಮಾಡಿರೋ ಅಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ ಒಂದು ಪ್ಲಮ್ ಕೇಕು. ಒಳಗಡೆ ಈ ಥರ ಕಟ್ ಮಾಡಿದ್ರೆ ನೋಡಿ ಫುಲ್ಲು ಈ ಥರ ನಿಮಗೆ ಫ್ರೂಟ್ಸ್ ಎಲ್ಲ ಕಾಣಿಸುತ್ತೆ. ಎಲ್ಲ ಒಂದೊಂದು ಐಟಮು ಇಲ್ಲಿ ಅದ್ಭುತವಾದ್ದು. ಮತ್ತು
ಇವ್ರದ್ದು ಸ್ಪೆಸಿಫಿಕ್ ಇಲ್ಲೇ ದೊರೆಯೋದು, ಇನ್ನೆಲ್ಲೂ ದೊರೆಯಲ್ಲ. ಎಲ್ಲರೂ ಬಂದೊಮ್ಮೆ ಭೇಟಿ ಕೊಡಿ.